ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ, ಕೆಮಿಸ್ಟ್ರಿ ಕಷ್ಟ ಅನ್ನೋರಿಗೆ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಕೆಮಿಸ್ಟ್ರಿ ಮಾಡ್ತಾ ಇದ್ದಾಗ ಹೈಯರ್ ಎಜುಕೇಷನ್ದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಹೈಯರ್ ಎಜುಕೇಷನ್ ಮಾಡಿದೆ, ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಆಗಿರುವಂಥದ್ದು ಆಫ್ಟರ್ BSc ಏನು ಮಾಡ್ಬೋದು ಅದ್ರದ್ದು ಬಗ್ಗೆ ವೀಡಿಯೋಸ್ ಮಾಡ್ಕೊಡಿ ಅಂತ ಹೇಳಿದ್ರು. KSET ಎಕ್ಸಾಮಿನೇಷನ್ ಆಫ್ಟರ್ MSc ಮಾಡುವಂಥದ್ದು ವಿಚ್ ಇಸ್ ಅ ಬೇಸಿಕ್ ಎಕ್ಸಾಮಿನೇಷನ್. ಈಗ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಎಲ್ಲರೂ ನಾವು ನೆಟ್ಟು ಸ್ಲೆಟ್ಟು ಪಾಸ್ ಆಗಲೇಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳಿದ್ರು. ಅದ್ರದ್ದು ವೀಡಿಯೋಸ್ ನಾನು ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ಗೆ ಹೋದರೆ KSET ಆ್ಯಕ್ಚುಲಿ 2 ಪೇಪರ್ ಇರುತ್ತೆ. ಮೊದಲನೇ ಪೇಪರಲ್ಲಿ ಜನರಲ್ ಇರುತ್ತೆ, 10 ಚಾಪ್ಟರ್ಸ್ ಇರುತ್ತೆ. 10 ಚಾಪ್ಟರ್ಸ್ ಮೇಲೆ MCQಗಳು ಸುಮಾರು ವೀಡಿಯೋಸ್ನ ನಾನು ಮಾಡಿದ್ದೀನಿ. ಒಂದು 40ರಿಂದ 45 ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೀವು ಪ್ಲೇಲಿಸ್ಟ್ಗೆ ಹೋಗಿ KSET ಪೇಪರ್ 1 ಅಂತ ಕೊಟ್ಟರೆ ನಿಮಗೆಲ್ಲ ಇನ್ಫಾರ್ಮೇಷನ್ಸು ಬರ್ತಾ ಹೋಗುತ್ತೆ. ಸೊ ಅದು ಎವ್ರಿ ಇಯರ್ ಮಾಡ್ತಾ ಹೋಗ್ತಾರೆ. ಈಗ 2021 ಡೇಟ್ಸ್ ಅನೌನ್ಸ್ ಆಗಿದೆ, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂತಂದರೆ ಇಟ್ಸ್ ಅ ಕಂಪಲ್ಸರಿ ಎಕ್ಸಾಮಿನೇಷನ್ ಫಾರ್ ಇಟ್ಸ್ ಅನ್ ಎಲಿಜಿಬಿಲಿಟಿ ಟೆಸ್ಟ್ ಟು ಬಿಕಮ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಯಾವುದೇ ಒಂದು ಡಿಗ್ರಿ ಕಾಲೇಜಲ್ಲಿ ನೀವು ಪ್ರೊಫೆಸರ್ ಆಗಬೇಕು, ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು, ಟೀಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಲಾಂಗ್ ವಿತ್ ಯುವರ್ MSc ವಿತ್ 55% KSET ಅಥವಾ ನೆಟ್ಟು ಪಾಸ್ ಆಗಿರಬೇಕು. ನೆಟ್ ಅಂತಂದರೆ ನ್ಯಾಷನಲ್ ಲೆವೆಲ್ ಆಗುವಂಥದ್ದು, KSET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಅದೇ ಥರ ನಿಮಗೆ ನೆಟ್ ಅಂತ ಇರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ಅದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇದ್ದೇ ಇರುತ್ತೆ. ಈ ವರ್ಷ 11th ಏಪ್ರಿಲ್ 2021 ಮಾಡಬೇಕು ಅಂತ KSET ಅವರು KSET ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದ್ರದ್ದು ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಎಕ್ಸಾಮ್ನ ಯಾರು ತೊಗೋಬೋದು ಅಂತಂದರೆ MScನಲ್ಲಿ ಇರೋವಂಥವ್ರು, ಸೆಕೆಂಡ್ ಸೆಮ್ಮಲ್ಲಿ ಇರೋವಂಥವ್ರು, 4th ಸೆಮ್ಮಲ್ಲಿ ಇರೋವಂಥವ್ರು, MSc ಮುಗಿಸಿರೋ ಅಂಥವ್ರು, ಇವರು ಈ ಎಕ್ಸಾಮ್ನ ತೊಗೋಬೋದು. ಸೊ ಆದರೆ MScನಲ್ಲಿ ಓದ್ತಾ ಇದ್ದಾಗೆ ನೀವು ಇದನ್ನು ತೊಗೋಬೇಕು ಅಂದರೆ ಅಕಸ್ಮಾತ್ ನಿಮಗೆ ರಿಸಲ್ಟ್ ಬಂದು ನೀವು ಎಲಿಜಿಬಲ್ ಆದ್ರಿ, ಪಾಸ್ ಆದ್ರಿ ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡೋಲ್ಲ. ಆದರೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮದು ಡಿಗ್ರಿ ಮುಗಿದ ಮೇಲೆ ಅಂದರೆ MSc ಮುಗಿದ ಮೇಲೆ ನಿಮಗೆ ಆ ರಿಸಲ್ಟ್ ಶೀಟ್ ತೋರಿಸಿದಾಗ ನಿಮಗೆ ಇದನ್ನು ಕೊಡ್ತಾ ಹೋಗ್ತಾರೆ. ಸೊ ಎಷ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ಬೇಕಾದ್ರೂ ತೊಗೋಬೋದು. ಏಜ್ ಲಿಮಿಟ್ ಇದೆ, ಅದೇ ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟ್ಸ್ ಇಲ್ಲ ನಿಮಗೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೀವು ಅದನ್ನು ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ಸೊ ಈಗ ಇಷ್ಟು ದಿವಸ ಏನು ಹೇಳ್ತಾ ಇದ್ರು ಅವರು ಅಂತಂದರೆ KSET ಇರ್ಬೋದು, ನೆಟ್ ಇರ್ಬೋದು, ಇಟ್ಸ್ ಅ ಮಿನಿಮಮ್ ಕ್ವಾಲಿಫಿಕೇಷನ್ ಟು ಬಿಕಮ್ ಎ ಲೆಕ್ಚರರ್ಸ್, ಟು ಬಿಕಮ್ ಎನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಲೇಜಸ್ ಅಂತ ಹೇಳ್ತಾ ಇದ್ರು. ಬಟ್ ಈಗ ನೆಕ್ಸ್ಟ್ ಹೊಸ ರೂಲ್ಸ್ ಪ್ರಕಾರ, ಎಜುಕೇಷನ್ ಪಾಲಿಸಿ ಪ್ರಕಾರ ನೀವು PhD ಎಂಟ್ರೆನ್ಸ್ ತೊಗೋಬೇಕು ಅಂದ್ರೂ ಬೇಸಿಕ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಸೆಟ್ಟು ನೆಟ್ಟು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ದೆರ್ ಇಸ್ ನೋ ಅದರ್ ಗೋ, ಈ ಎಕ್ಸಾಮ್ನ ನೀವು ತೊಗೊಳ್ಳೇಬೇಕಾಗತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, MCQಗಳಿರುತ್ತೆ. ಸೊ 2 ಪೇಪರ್ ಇರುತ್ತೆ, ಒಂದು ನಿಮ್ಮದು ಸಬ್ಜೆಕ್ಟ್ ಇರುತ್ತೆ, ಇನ್ನೊಂದು ಜನರಲ್ ಪೇಪರ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಎಕ್ಸಾಮ್ನ ನೀವು ತೊಗೊಳ್ಳೇಬೇಕಾಗತ್ತೆ, ಬೇರೆ ವಿಧಿ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಮೈಂಡ್ ಸೆಟ್ನ ಅಂದರೆ ಯಾರು PG ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡ್ ಸೆಟ್ನ ಪ್ಲ್ಯಾನ್ ಮಾಡಿಕೊಂಡು ಐದರ್ ಇಲ್ಲಿ ಗೋ ಫಾರ್ ರಿಸರ್ಚ್ಗೆ ಹೋಗ್ಬೋದು, PhD ಮಾಡೋಕ್ಕೆ ಹೋಗ್ಬೋದು, ಅಥವಾ ನೀವು ಕೆಲಸಕ್ಕೆ ಹೋಗ್ಬೋದು. ಪರ್ಟಿಕ್ಯುಲರ್ಲಿ ಟೀಚಿಂಗ್ ಜಾಬಿಗೆ ಬಂದರೆ ನಿಮಗೆ KSET ಅಥವಾ KSET ಅಂದರೆ ಕರ್ನಾಟಕ ಸ್ಟೇಟ್ ಮಾಡುವಂಥದ್ದು. ಯು ಆರ್ ಎಲಿಜಿಬಲ್ ಓನ್ಲಿ ಟು ಟೀಚ್ ಇನ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಕಾಲೇಜಸ್ ಆರ್ ಅಫಿಲಿಯೇಟೆಡ್ ಕಾಲೇಜಸ್ ಅಷ್ಟೇ ಟೀಚ್ ಮಾಡೋದಕ್ಕೆ ಇದು ಎಲಿಜಿಬಿಲಿಟಿ ಇರುತ್ತೆ. ಸೊ ಈಗ ಹೊಸ ನೋಟಿಫಿಕೇಶನ್ ಪ್ರಕಾರ PhD ಮಾಡೋದಕ್ಕೂ ನಿಮಗೆ KSET ಅಥವಾ ನೆಟ್ಟು ಪಾಸ್ ಆಗಿರಲೇಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ಎಕ್ಸಾಮ್ನ ತೊಗೋಬೇಕು. ಈ ಇಯರ್ಲಿ ಎಕ್ಸಾಮ್ ಅದನ್ನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಕರ್ನಾಟಕ ಸ್ಟೇಟಲ್ಲಿ ಮಾಡ್ತಾ ಇದ್ದಾಗ ಒಂದೊಂದು ಯೂನಿವರ್ಸಿಟಿಗೆ 3 ಇಯರ್ಸು ಅಥವಾ 5 ಇಯರ್ಸು ನಿಮಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಅವ್ರು ಮಾಡೋದಕ್ಕೆ ಅಂತ. ಈಗ ಸದ್ಯಕ್ಕೆ ಅದು ಮೈಸೂರು ಯೂನಿವರ್ಸಿಟಿ ಅವರು ಈಗ ನಮಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಆ ನೋಟಿಫಿಕೇಶನ್ ಪ್ರಕಾರ ನೀವೇನು ಮಾಡಬೇಕಾಗತ್ತೆ ಅನ್ನೋ ಅಪ್ಲೈ ಮಾಡಬೇಕಾಗತ್ತೆ. ಮೋಡ್ ಆಫ್ KSET ಎಕ್ಸಾಮಿನೇಷನ್ 2021 ಹೇಗಿರುತ್ತೆ ಅಂದರೆ ಆಫ್ಲೈನ್ ಇರುತ್ತೆ. ಮೋಡ್ ಹೇಗಿರುತ್ತೆ ಅಂದರೆ ನೀವು ಯಾವ ಥರ ಎಕ್ಸಾಮ್ ಬರೀಬೇಕು ಅಂತಂದರೆ ಪೆನ್ನು ಪೆನ್ಸಿಲ್ ತೊಗೊಂಡು ನೀವು OMR ಶೀಟ್ ಇರುತ್ತೆ, ಅದನ್ನು ಮಾಡಬೇಕಾಗತ್ತೆ. ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ನೀವು ಮಾಡಬೇಕಾಗತ್ತೆ. ಆಫ್ಲೈನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂದರೆ ಆನ್ಲೈನಲ್ಲಿ ಹಾಕಬೇಕು. ಎಕ್ಸಾಮ್ ನೇಮ್ ಏನು ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ. ಕಂಡಕ್ಟಿಂಗ್ ಬಾಡಿ ನಾನು ಮುಂಚೆನೇ ಹೇಳಿದಂಗೆ ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ಸಲ ಕೊಡ್ತಾರೆ. ಈಗ ಸದ್ಯಕ್ಕೆ ಈ ವರ್ಷದ ಕಂಡಕ್ಟಿಂಗ್ ಬಾಡಿ ಯಾವುದು ಅಂದರೆ ಯೂನಿವರ್ಸಿಟಿ ಆಫ್ ಮೈಸೂರು ಇದೆ. ಎಕ್ಸಾಮ್ ಟೈಪ್ ಇದೀನಿ ಏನಕ್ಕೆ ಮಾಡ್ತಾರೆ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಎಕ್ಸಾಮ್ ಲೆವೆಲ್ ಏನಿದೆ ಅಂದರೆ ಸ್ಟೇಟ್ ಲೆವೆಲ್ ಇದೆ. ಸೊ ಇದು ಬೇಸಿಕ್ ಬ್ರಾಡ್. ಅವರು ಅಕಾರ್ಡಿಂಗ್ ಟು ದಟ್ ನೋಟಿಫಿಕೇಶನ್ ಏನು ಹೇಳಿದ್ದಾರೆ ಅಂದರೆ ನೋಟಿಫಿಕೇಶನ್ ಡೇಟ್ ಯಾವತ್ತು ಅನೌನ್ಸ್ ಆಗಿದೆ ಅಂದರೆ February 6th ಅನೌನ್ಸ್ ಆಗಿದೆ.
ಲಾಸ್ಟ್ ಅಂದರೆ ಸಬ್ಮಿಷನ್ ಮಾಡೋದಕ್ಕೆ ಯಾವಾಗ ಅಂದರೆ ಈಗ ಆಲ್ರೆಡಿ ಓಪನ್ ಇದೆ. ಫೆಬ್ರವರಿ 8 2021ಗೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಶುರು ಆಗಬೇಕು. ಸೊ ನೀವೇನು ಮಾಡಬೇಕಾಗತ್ತೆ, ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದು ಹೇಗೆ ಅಂತ ಆನ್ಲೈನ್ ಅಪ್ಲಿಕೇಶನ್ ಅಂತ ತೊಗೊಂಡ್ರೆ ಅದರಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ. ಫಸ್ಟು ಎಲ್ಲ ನೋಡ್ಕೋಬೇಕಾಗತ್ತೆ ಏನೇನು ಬೇಕಾಗತ್ತೆ ಅಂತ. ಯಾಕೆಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದೆಲ್ಲ ಇಷ್ಟೇ JPG ಫಾರ್ಮ್ಯಾಟಲ್ಲಿ ಇರಬೇಕು, PDF ಫಾರ್ಮ್ಯಾಟಲ್ಲಿ ಇರಬೇಕು, ಇಷ್ಟೇ ಸೈಜ್ ಇರಬೇಕು, ಎಲ್ಲನೂ ಅವ್ರು ಸ್ಪೆಸಿಫೈ ಮಾಡಿರ್ತಾರೆ. ಅದೆಲ್ಲ ನೀವು ರೆಡಿ ಇಟ್ಕೊಂಡು ಆಮೇಲೆ ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಕ್ರೆಡಿಟ್ ಕಾರ್ಡು ಬೇಕಾಗತ್ತೆ ನಿಮಗೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅದೆಲ್ಲ ರೆಡಿ ಇಟ್ಕೊಂಡು ನೀವು ಆಮೇಲೆ ಅದನ್ನು ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಹೇಗೆ ಲಾಸ್ಟ್ ಡೇಟ್ ಇದೆ ಅಂತ ನೀವು ಲಾಸ್ಟ್ ಡೇಟ್ ತನಕ ಬಿಟ್ಟರೆ ಲಾಸ್ಟ್ ಡೇಟಲ್ಲಿ ಏನಾಗುತ್ತೆ, ಸರ್ವರ್ ಡೌನ್ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಇಫ್ ಯು ಪ್ಲಾನಿಂಗ್ ನಾವು ತೊಗೋತೀವಿ ಅಂತ ಡಿಸೈಡ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಏನೇನು ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆ ಡಾಕ್ಯುಮೆಂಟ್ಸ್ ತಕ್ಕಂಗೆ ನೀವೇನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಫೆಬ್ರವರಿ 8 ಆಲ್ರೆಡಿ ಅದು ಕಮೆಂಟ್ಸ್ ಆಗಿದೆ ಅಪ್ಲೈ ಮಾಡೋದಕ್ಕೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಯಾವತ್ತು ಅಂದರೆ March 7 ಇದೆ. ಸೊ ಅದನ್ನ ಮುಂಚೆನೇ ಹೇಳ್ದಂಗೆ 7th ತನಕ ನೀವು ಕಾಯ್ತಾ ಕೂತ್ಕೋಬೇಡಿ. ಎನಿವೇ ಲಾಸ್ಟ್ ಡೇಟ್ ಇದೆ ಅಂತ ಅದಕ್ಕೆ ಏನು ಬೇಕಲ್ಲ ಅದೆಲ್ಲ ತಯಾರಿಗಳು ಮಾಡ್ಕೊಳ್ಳಿ. ಫೋಟೋ ಬೇಕಾಗತ್ತೆ, ಆಮೇಲೆ ಆನ್ಲೈನಲ್ಲಿ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಏನೇನು ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಏನಿದೆ, ID ಪ್ರೂಫ್ ಏನಿದೆ, ನೋಡಲ್ ಸೆಂಟರ್ ಯಾವ್ದು ತೊಗೊಳ್ತೀರಿ ಅದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ನೋಡಿಕೊಂಡು ಅದಕ್ಕೆಲ್ಲ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಎಗೇನ್ March 7 ಲಾಸ್ಟ್ ಡೇಟ್ ಕೊಟ್ಟಿದ್ರು. March 13 ತನಕ ಎಕ್ಸ್ಟೆಂಡ್ ಆಗುತ್ತೆ ವಿತ್ ಲಾಸ್ಟ್ ಫೀ ಪೇಮೆಂಟ್ 250 ರೂಪೀಸ್ ನೀವು ಪೆನಾಲ್ಟಿ ಕಟ್ಬಿಟ್ರೆ 7th ಲಾಸ್ಟ್ ಡೇಟು ವಿತೌಟ್ ಫೈನ್. ವಿತ್ ಅ ಪೆನಾಲ್ಟಿ 250 ಕಟ್ಟಿ ನೀವು ಅದನ್ನು 13th ಮಾರ್ಚ್ ತನಕ ನೀವು ಅಪ್ಲೈ ಮಾಡ್ಕೋಬೋದು. ಎಗೇನ್ ಅದಾದಮೇಲೆ ಅಪ್ಲೈ ಎಲ್ಲ ಮಾಡಿದ್ಮೇಲೆ ಇದು ಏನು ಹಾರ್ಡ್ ಕಾಪಿ ಇದೆಯಲ್ಲ, ಈ ಹಾರ್ಡ್ ಕಾಪಿನ ನೀವೇನು ಮಾಡಬೇಕಾಗತ್ತೆ ಅಂದರೆ March 15, 2021 ನಿಮ್ಮ ನೋಡಲ್ ಸೆಂಟರ್ ಯಾವುದಿರುತ್ತಲ್ಲ ಅಲ್ಲಿ ನೀವು ಇದನ್ನು ಹಾರ್ಡ್ ಕಾಪಿನ ಕೊಡಬೇಕಾಗತ್ತೆ ಸಬ್ಮಿಷನ್ ಮಾಡೋ. ಎಕ್ಸಾಮಿನೇಷನ್ ಡೇಟು 11th ಏಪ್ರಿಲ್ ಅಂತ ಹೇಳ್ತಿದ್ದಾರೆ. ರಿಸಲ್ಟ್ ಡೇಟನ್ನು ಅವ್ರು ಹೇಳ್ತಾ ಇದ್ದಾರೆ June 21, 2021 ಅಂತ. ಸೊ ಎಲ್ಲನೂ ಪ್ಲ್ಯಾನ್ ಮಾಡಿದ್ದಾರೆ. ಬಿಕಾಸ್ ಆಫ್ ದಿ ಕರೋನಾ ಏನಾಗಿತ್ತು, ಪ್ರಾಬ್ಲಮ್ ಆಗಿತ್ತು, ಲಾಸ್ಟ್ ಇಯರ್ ಎಕ್ಸಾಮ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅವ್ರೀಗ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಸೊ ನೀವು ಎಕ್ಸಾಮ್ ತೊಗೊಳ್ತೀನಿ ಅಂತ ಅಂದ್ಕೊಂಡಿದ್ರೆ, ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ದಿಸ್ ಇಸ್ ಅ ಮಿನಿಮಮ್. ನಿಮ್ಗೆ ಬರೀ MSc ಆದರೆ ಕೆಲಸ ಸಿಕ್ಕಲ್ಲ. ಸೊ MSc ಜೊತೆಗೆ ನಿಮ್ಗೆ ಏನಾಗಿರಬೇಕು, PhD ಇರಬೇಕು. ಇಫ್ ಯು ವಾಂಟ್ ಟು ಟೀಚ್ ಇನ್ ಎ ಡಿಗ್ರಿ ಕಾಲೇಜ್. PhDಗೆ ನಿಮಗೆ PhD ತೊಗೊಳಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತೀವಿ ಅಂತಂದರೆ KCET ನೆಟ್ಟು ಆಗಿರಲೇಬೇಕು. ಸೊ ಹಾಗಾಗಿ ನೀವೇ ಆಗುತ್ತೆ, ಇದು ಮಿನಿಮಮ್ ಇದೆ. ಹಾಗಾಗಿ ನೀವೀಗ ಏನಾದರೂ PG ಕೋರ್ಸಲ್ಲಿ ಇದ್ರು ಹುಡುಗರು ಇದನ್ನು ತೊಗೊಂಬಿಟ್ರೆ ಈಸಿ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಂಬರ್ ಆಫ್ ಅಟೆಂಪ್ಟ್ಸು ಇಲ್ಲ, ನಿಮಗೆ ಏಜ್ ಬಾರ್ ಮಾತ್ರ ಹೇಳಿದ್ದಾರೆ. ಅದು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.